ಇದು ಇರೋ ಲೆಕ್ಕದಲ್ಲಿ ಕಾಯಿ ಆದ್ಮೇಲೆ ಬಗ್ಬೇಕಾಗಿತ್ತು. ಇದು ಫ್ಲವರ್ ಗೆ ಬೆಂಡ್ ಆಗ್ತಾ ಇದೆ ಈಗ. ಎಲ್ಲ ಸೆಟ್ಟಿಂಗ್ ಆಗ್ಬಿಟ್ಟಿದೆ. ಇದು ಒಳಗಡೆ ತೋರಿಸ್ರಿ. ಇದು ಕಟ್ತಾ ಇದೆ ನೋಡ್ರಿ. ನೋಡ್ರಿ ಈ ತರ ಜೇನ್ ಪೆಟ್ಟಿಗೆನೂ ಇಡ್ತಾರೆ. ಕೆಲವು ತೋಟದಲ್ಲಿ ಏನಾಗುತ್ತೆ ಅಂದ್ರೆ ಜೇನ್ ಪೆಟ್ಟಿಗೆ ಇಟ್ರು ಪೆಟ್ಟಿಗೆಯಿಂದ ಆಚೆನೆ ಬರಲ್ಲ ಹುಳ. ಅದು ಟೆಂಪರೇಚರ್ ಜಾಸ್ತಿ ಮತ್ತೆ ಸ್ಟ್ರಾಂಗ್ ಔಷಧಿ ಎಲ್ಲ ಹೊಡೆದ್ರು ಬರಲ್ಲ, ಅಲ್ಲೇ ಒಳಗಡೆ ಇರ್ತಾರೆ. ಆ ಫಂಗಿನಿಲ್ ಅದಕ್ಕೆ ಇವ್ರು 2-3 ಸ್ಪ್ರೇ ಕೊಟ್ಟಿದ್ದಾರೆ, 2-3 ಸ್ಪ್ರೇ ಮಾಡಿದ್ದಾರೆ. ಅದಕ್ಕೆ ಇದೇ ಹುಳನೇ ತೋಟದಲ್ಲಿ ಬಂದು ಪಾಲಿನೇಷನ್ ಮಾಡ್ತಾ ಇದಾವೆ. ನಮಸ್ಕಾರ ಸರ್. ನಮಸ್ತೆ. ಇದು ಊರು ನಿಮ್ ಪರಿಚಯ ಸರ್? ನಮ್ಮೂರು ಬಂದು ದೊಡ್ಡಸಾಗರಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಮ್ದು ಇಲ್ಲಿ 1 ಎಕರೆ 10 ಕುಂಟೆ ದಾಳಿಂಬೆ ಇದೆ. ನಮ್ಮ ನರಸಿಂಹಮೂರ್ತಿ ಡಾಕ್ಟರ್ ಸಾಹೇಬ್ರು ಅವರೇ ಸಜೆಷನ್ ಮೇಲೆನೆ ಮಾಡ್ತಾ ಇರೋದು. ಅವ್ರೇನ್ ಹೇಳ್ತಾರೋ ಅದೇ ಮಾಡೋದು. ನಾವು ಕೃಷಿ ಟೆಕ್ ಔಷಧಿನೇ ದೇಸಿ ಮಾಡೋದು. ಇದೇನಣ್ಣ ಇದು ಹೂವು ಇಷ್ಟು ಇದೆ ಸರ್? ಫುಲ್ ಫೀಮೇಲೇ ಬಂದೈತೆ ನಮ್ ತೋಟದಲ್ಲಿ. ನಮ್ ಡಾಕ್ಟರ್ ಏನ್ ಹೇಳ್ತಾರೋ ಅದೇ ನಾವು ಮಾಡೋದು. ಇಲ್ಲ, ಚೆನ್ನಾಗಿ ನಾವ್ ಹೇಳಿದ್ ಕರೆಕ್ಟ್ ಆಗಿ ಏನ್ ಫಾಲೋ ಮಾಡ್ಬೇಕಂದ್ರೆ ಅದು ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ, ಟೈಮ್ ಕರೆಕ್ಟ್ ಆಗಿ. ನಾನು ಅವ್ರಿಗೆ ಫಸ್ಟ್ ಹೇಳ್ಬಿಟ್ಟಿರ್ತೀನಿ, ನೋಡಪ್ಪ ನಾನು ಏನ್ ಹೇಳಿದ್ರೆ ಅದನ್ನ ಮಾಡ್ಬೇಕು, ಲೇಟ್ ಮಾಡಬಾರ್ದು ಅಂತ ಹೇಳಿರ್ತೀನಿ. ಹೋದ ವರ್ಷ ಸ್ವಲ್ಪ ಲೇಟ್ ಮಾಡಿ ಸ್ವಲ್ಪ ಫ್ಲವರ್ ಡ್ರಾಪಿಂಗ್ ಆಯ್ತು, ಕ್ರಾಪು ಅಷ್ಟೊಂದು ಬರ್ಲಿಲ್ಲ. ಈ ಸರಿ ಚೆನ್ನಾಗಿ ಬಂದೈತೆ. ಈಗ ರಾತ್ರಿ ಏನೋ ಮಳೆ ಬಿದ್ದಿದೆ, ಮಳೆ ಬಿದ್ದಿದ್ದು ಒಳ್ಳೇದೈತೆ. ಎಲ್ಲ ಫಿಮೇಲ್ ಫ್ಲವರ್ ನ್ಯಾಚುರಲ್ ಆಗಿ ಇವೆಲ್ಲ ಬಂದಿರೋದು. ಈಗ ಅಲ್ಲಿಗೂ ಬಿಸಿಗೆ ಡ್ರಾಪ್ ಆಗ್ತಾ ಇದಾವೆ, ಇದೆಲ್ಲ ಡ್ರಾಪ್ ಆಗಿದೆ ಬಿಸಿಗೆ ಇಷ್ಟ ದಿವಸ. ಅಲ್ಲಿಗೂ ನಾವು ಕ್ಯಾಫರ್ಟು ಅವೆಲ್ಲ ಸ್ಪ್ರೇ ಕೊಡ್ಸಿದ್ವಿ, ಈಗ ಡ್ರಿಪ್ ಅಲ್ಲೂ ಕೊಡ್ಸ್ತಾ ಇದೀವಿ. ಈಗ ಕೊಡ್ಸಿದ್ರೆ ಈಗ ಮಳೆ ಬೇರೆ ಬಿದ್ದೈತಲ್ಲ ಜಾಸ್ತಿ ಇದೆ ಇದ್ರಲ್ಲಿ ಅರ್ಧ ಇವಾಗ ಏನ್ ಇದೆಯಾ ಅದ್ರಲ್ಲಿ ಒಂದು 70% ಕಚ್ಕೊಂಡ್ರು ಸಾಕು. ಯಾಕಂದ್ರೆ 2ನೇ ಕ್ರಾಪ್ ಅಷ್ಟೇ, ಇದು ಕ್ರಾಪ್ ಓವರ್ ಇದೆ ಎಲ್ಲ. ಈ ಮತ್ತೆ ಇಲ್ಲಿ ಮೇಲ್ ಡ್ರಾಪ್ ಆಗಿರತ್ರ ಫಿಮೇಲ್ ಇನ್ನೂ ಬರ್ತಾ ಇದಾವೆ, ಇನ್ನೂ ಬರ್ಬೇಕು, ಇನ್ನೂ ಬರ್ತವೆ. ಇನ್ನೊಂದ್ ತಿಂಗಳಲ್ಲಿ ಏನಿದೆ ಅದೆಲ್ಲ ಸೆಟ್ಟಿಂಗ್ ಆಗ್ಬಿಡ್ತವೆ. ನಂದಿ ಬೆಟ್ಟ ಅದೇನಾ? ನಂದಿ ಹಿಲ್ಸ್ ಅದು. ನಂದಿ ಬೆಟ್ಟದ ಪಕ್ಕದಲ್ಲೇ ಇವ್ರ ತೋಟ ಬರೋದು. ಎಲ್ಲಿ ಅಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 15 ಕಿಲೋಮೀಟರ್ ಹೋಗ್ಬೇಕು. ಇಲ್ಲೇ ಐತೆ ನಂದಿ ಹಿಲ್ಸ್ ಅದು. ಇಲ್ಲಿ ನೋಡ್ರಿ ತೂಕಕ್ಕೆ ರೆಂಬೆ ಎಲ್ಲ ಬಳ್ಳಿ ಎಲ್ಲ ಬಗ್ತಾವೆ ನೋಡ್ರಿ. ಇದೆಲ್ಲ ಇದನ್ನೆಲ್ಲ ಇನ್ನು ಕಟ್ಟೋದು ಕಾಯಾದ್ಮೇಲೆ ಕಟ್ಬೇಕಾಗಿರೋದು. ಇದು ತೂಕಕ್ಕೆ ಆಲ್ರೆಡಿ ಹಿಂಗೆ ಬಗ್ತಾ ಇದಾವೆ. ಜೇನುಳ ಪೆಟ್ಟಿಗೆನೂ ಇಟ್ಟಿದಾರಂತೆ. ಪೆಟ್ಟಿಗೆನೂ ಇಟ್ಟಿದ್ದಾರೆ. ಫಿಮೇಲ್ ಫ್ಲವರೇ ಜಾಸ್ತಿ ಇದಾವೆ. ಮತ್ತೆ ಇದು ಈಗ ಮಳೆ ಬೆದ್ದಿದೆ ರಾತ್ರಿ. ಈಗ ಸ್ವಲ್ಪ ಜಾಂತೋನಿಲ್ಲು ಆ ತರ ಸ್ಕೋರು ಆಲಿ ಕಲ್ಲು ಬಿದ್ದಿದ್ರೆ ಅದು ಬೇರೆ ಓಡಿಸ್ಬೇಕು. ಇದು ಏನ್ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನಮ್ಗೆ ಮಳೆ ಎಷ್ಟಾನೋ ಬೀಳಿ, ಕಲ್ಲು ಬೀಳಬಾರ್ದು, ಕಲ್ಲು ಬೀಳಬಾರ್ದು. ಹೂವ ಮತ್ತೆ ಸ್ವಲ್ಪ ಸೈಜ್ ಬಂದಿದೆ, ದಪ್ಪ ಈ ತರ ಬರ್ಬೇಕು. ಹೂವ ದಪ್ಪ ಬಂದಿದೆ ಈ ತರ ನೋಡ್ರಿ, 3 ಬಂದಿದೆ. ಇಲ್ಲೊಂದು ಸೆಟ್ಟಿಂಗ್ ಆಗ್ಬಿಟ್ಟಿದೆ. ಇದು ಲೇಟ್ ಆಗಿ ಬರೋ ಫ್ಲವರ್ ಎಲ್ಲ ನೋಡ್ರಿ ಈ ತರ ನೋಡ್ರಿ, ಹಿಂಗ್ ಬರ್ಬೇಕು. ಇದು ಎಲ್ಲ ಗ್ರೋಸ್ಟಿಮ್ ಬ್ರಾಸೋಫಿಟ್ ಮಾಡಿದ್ರೆ ಈ ತರ ಬರುತ್ತೆ, ದಪ್ಪ ಬರುತ್ತೆ ಹೂವು. ಬೋರಾನು ಅಂದ್ರೆ ನಾವು ಇಲ್ಲೇ ಪಾಕೆಟ್ ಎಲ್ಲ ಇಲ್ಲೇ ಹಾಕಿರ್ತಾರೆ. ನಾವು ಸ್ಪ್ರೇ ಏನು ನಾನು ಹೇಳ್ತೀನಿ, ಅವ್ರು ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ ಅಷ್ಟೇ. ನೀರೆಲ್ಲ ಚೆನ್ನಾಗಿ ಕೊಡ್ಬೇಕು. ಈಗ ಮಳೆ ಬಿದ್ದು ಒಳ್ಳೇದೇ ಆಯ್ತು. ಸ್ವಲ್ಪ ಈಗ ಫಂಗಿಸೈಡ್ ಚೆನ್ನಾಗಿ ಹೊಡ್ಕೋಬೇಕಷ್ಟೇ ಈಗ. ಹೌದು, ಅದೇ ಟೆಂಪರೇಚರ್ ಬಿಸಿ ಪ್ರಾಬ್ಲಮ್ ಅದಷ್ಟೇ. ಮತ್ತೆ ಇದು ಜೇನುಳಿಗೆ ನೋಡ್ರಿ, ಇದೆಲ್ಲ ಹೇಳ್ತೀವಿ ಫಂಗಿನಿಲ್ ಅಂತ. ಇದು ಹೊಡೆದಿದ್ದಾರೆ, ಜೇನುಳ ಅಟ್ರಾಕ್ಷನ್ ಆಗುತ್ತೆ. ಇದಕ್ಕೆ ಜೇನುಳ ಅಟ್ರಾಕ್ಷನ್ ಆಗುತ್ತೆ. ಫಂಗಿನಿಲ್ 2 ಗ್ರಾಮ್ 1 ಲೀಟರ್ ನೀರಿಗೆ ಜೇನುಳ ಇದು ಬರುತ್ತೆ. ಮತ್ತೆ ಗ್ರೋಸ್ಟಿಮ್ ಯೂಸ್ ಮಾಡಿದ್ದಾರೆ. ಫಂಗಿನಿಲ್ 2-3 ಸ್ಪ್ರೇ ಕೊಡಿಸ್ತೀವಿ. ಮತ್ತೆ ಇದು ನೆಮ್ಟೋಡ್ಸ್ಗೆ ಇದು ನೆಮ್ಟೋಸನ್ ಅಂತ ಯೂಸ್ ಮಾಡಿದ್ದಾರೆ. ಕೆಜಿಬು ಎಲ್ಲ ಯೂಸ್ ಮಾಡಿದ್ದಾರೆ, ಗ್ರೋಸ್ಟಿಮ್ ಎಲ್ಲ ಯೂಸ್ ಮಾಡಿದ್ದಾರೆ, ಫ್ಲೋರಾ ಎಲ್ಲ ಯೂಸ್ ಮಾಡಿದ್ದಾರೆ. ಇದು ನೋಡ್ರಿ, ಹೂವು ಬರೋದೇ ನಮ್ಗೆ ಸ್ಟ್ರೆಂತ್ ಆಗಿ ಬರ್ತಾ ಇದೆ. ಈ ತರ ಬಂತು ಅಂದ್ರೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ನಮ್ಗೆ. ಈ ತರ ಹೂವು ಬಂತು ಅಂದ್ರೆ. ಜೇನ್ ಪೆಟ್ಟಿಗೆ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ಅದು ಆ ಕಡೆ ತೋರ್ಸ, ಆ ಕಡೆ ಬಂದು ಆ ಕಡೆಯಿಂದ ಹೋಗೋಣ, ನಡಿಲ್ಲ ಅಂದ್ರೆ ಆ ಕಡೆ ಹೋಗೋಣ, ಏನ್ ಮಾಡಲ್ಲ ಹಂಗೆ. ಇಲ್ಲಿ ನೋಡ್ರಿ, ಇದು ಈ ತರ ಗೊಂಚಲು ಹೂವು ಬರುತ್ತೆ ನೋಡ್ರಿ. ನೋಡಿ, ಇದೆಲ್ಲಾನು ಎಲ್ಲ ಫಿಮೇಲ್ ಸೆಟ್ಟಿಂಗ್. ಇದು ನೋಡ್ರಿ, ಇದು ಇರೋ ಲೆಕ್ಕದಲ್ಲಿ ಕಾಯಿ ಆದ್ಮೇಲೆ ಬಗ್ಬೇಕಾಗಿತ್ತು. ಇದು ಫ್ಲವರ್ ಗೆ ಬೆಂಡ್ ಆಗ್ತಾ ಇದೆ ಈಗ. ಕ್ರಾಪ್ ಚೆನ್ನಾಗಿ ಬಂದಿದೆ. ಫಿಮೇಲ್ ಫ್ಲವರ್ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ನೋಡ್ರಿ, ಇದು ರೆಂಬೆ ಎಲ್ಲ ಸಣ್ಣ ಇನ್ನೂ ಬರ್ತಾ ಇದಾವೆ. ಇದ್ರಲ್ಲಿ ಪೆಟ್ಟಿಗೆನೂ ಇಟ್ಟಿದ್ದಾರೆ. ಒಳಗಡೆ ಹೋಗ್ತಾ ಇದಾವೆ, ಬರ್ತಾ ಇದಾವೆ. ಬಿಚ್ತೀಯಾ? ಬಿಸಿ ನೋಡ್ರಿ, ಇಲ್ಲ, ಏನು ಮಾಡಲ್ಲ ಬಿಡ್ರಿ. ಇದು ನಮ್ಮ ರೈತರ ಕಡೆನೇ ತಗೊಂಡ್ಬಂದಿದ್ದೆ. ಅಲ್ಲಿ ಒಬ್ಬ ರೈತರು ತರಿಸಿದ್ರು, ಅವ್ರದ್ದೆಲ್ಲ ಸೆಟ್ಟಿಂಗ್ ಆಗ್ಬಿಟ್ಟಿದೆ. ಇದು ಒಳಗಡೆ ತೋರಿಸ್ರಿ, ಇದು ಕಟ್ತಾ ಇದೆ.
ನೋಡ್ರಿ ಕಟ್ತಾ ಇದಾವೆ ಹಾ ನೋಡ್ರಿ ಹ್ಮ್ ಈ ತರ ಜೇನ್ ಪೆಟ್ಟಿಗೆನೂ ಇಡ್ತಾರೆ. ಹ್ಮ್. ಕೆಲವು ತೋಟದಲ್ಲಿ ಏನಾಗುತ್ತೆ ಅಂದ್ರೆ ಜೇನ್ ಪೆಟ್ಟಿಗೆ ಇಟ್ರು ಪೆಟ್ಟಿಗೆಯಿಂದ ಆಚೆನೆ ಬರಲ್ಲ ಹುಳ. ಹ್ಮ್ ಅದು ಟೆಂಪರೇಚರ್ ಜಾಸ್ತಿ ಮತ್ತೆ ಸ್ಟ್ರಾಂಗ್ ಔಷಧಿ ಎಲ್ಲ ಹೊಡೆದ್ರು ಬರಲ್ಲ, ಹ್ಮ್. ಅಲ್ಲೇ ಒಳಗಡೆ ಇರ್ತವೆ. ಈಗ ಈ ಟೈಮ್ ಅಲ್ಲಿ ಫಂಗಿನಿಲ್ ಇಂತ ಆ ಫಂಗಿನಿಲ್ ಅದಕ್ಕೆ ಇವ್ರು 2-3 ಸ್ಪ್ರೇ ಕೊಟ್ಟಿದ್ದಾರೆ, 2-3 ಸ್ಪ್ರೇ ಮಾಡಿದ್ದಾರೆ. ಹ್ಮ್. ಅದಕ್ಕೆ ಇದೇ ಹುಳನೇ ತೋಟದಲ್ಲಿ ಬಂದು ಪಾಲಿನೇಷನ್ ಮಾಡ್ತಾ ಇದಾವೆ. ಸರಿ ಸರಿ. ಅದಾಗೆ ಕ್ಲೋಸ್ ಮಾಡ್ಬಿಡು. ಇದು ಎಷ್ಟ್ರಿ? ಇದು ನೀವು ಒಂದು ಬಾಕ್ಸಿಗೆ ನೀವು ಒಂದು ಪೆಟ್ಟಿ ಇಡ್ಬೇಕಾದ್ರೆ ಬಾಕ್ಸ್ ಎಷ್ಟು ತಗೊಂಡ್ಬಂದಿದ್ದು? 3000 ಇದು 3000 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದಾರೆ, 2 ಪೆಟ್ಟಿಗೆ ತಗೊಂಡ್ಬಂದಿದ್ದಾರೆ. ಹ್ಮ್. ಅಂದ್ರೆ ಇವ್ರಿಗೆ ಜೇನ್ ಪೆಟ್ಟಿಗೆ ಅವಶ್ಯಕತೆ ಇತ್ತು, ಯಾಕಂದ್ರೆ ನೀವು ಪೆಟ್ಟಿಗೆ ನೀವು ಮತ್ತೆ ಅವ್ರೇನ್ ಬಂದು ಒಯ್ತಾರ? ಇಲ್ಲ ಇಲ್ಲ, ನಮ್ದೇ ಸರ್. ಇವ್ರಿಗೆ ಸ್ವಂತಕ್ಕೆ. ನಿಮಗೆ ಡಾಕ್ಟ್ರು ಹೇಳಿದ್ರು ಇಂತ ಜಾಗದಲ್ಲಿ ಪೆಟ್ಟಿಗೆ ಐತೆ ಅಂತ, ಹ್ಮ್. ನಾವಾಗ ತಗೊಂಬಂದ್ವಿ. ಇದನ್ನ ನೀವು ವರ್ಷ ಹಂಗೆ ಇದು ಇದನ್ನ ಹಂಗೆ ಕಂಟಿನ್ಯೂ ಕಂಟಿನ್ಯೂ ಮಾಡಬಹುದು. ಮಾಡ್ತೀರಿ. ಕಂಟಿನ್ಯೂ ಮಾಡ್ಬೋದು. ಹ್ಮ್. ಮತ್ತೆ ಈಗ ಹುಳ ಇದಕ್ಕೆ ಬರ್ಬೇಕಂದ್ರೆ ಮತ್ತೆ ಅದ್ರಲ್ಲಿ ಏನ್ ಇಡ್ಬೇಕಾ? ಮತ್ತೆ ಹೆಂಗ್ ಅದು ತುಪ್ಪ ಎಲ್ಲ ತಗೊಂಡು ತುಪ್ಪ ಮತ್ತೆ ಅದು ಇರತ್ರಿ, ಅಲ್ಲೇ ಹಂಗೆ ಮಾಡ್ಬೋದು. ಕಡ್ಡಿ ಸ್ಟೆಪ್ ಇರುತ್ತಲ್ಲ ಅದ್ ಹಂಗೆ ಇಟ್ರೆ ಅದ್ರಲ್ಲೇ ಬಂದು ಇದಾಗ್ತದೆ. ಅಲ್ಲ ನಾನೇನಂತೀನಿ ಈಗ ಈಗ ನೀವು ಈಗ ಈ ಕ್ರಾಪ್ ಎಲ್ಲ ತಗೊಂತೀರಿ, ಇನ್ನು ಜೇನು ಸೆಟ್ಟಿಂಗ್ ಆಯ್ತು ಅಂದ್ರ ಅದರಲ್ಲಿ ಹುಳ ಹೋಗ್ಬಿಡ್ತಾವೆ ಎಲ್ಲ. ಅದ್ ಇಲ್ಲ, ನಾವು ಜೇನ್ ತಗೊಂಬೋದಲ್ಲ, ತುಪ್ಪ ತುಪ್ಪ ತಗೊಂಬೋದು, ತಗೊಂಡ್ ಹಾಗೆ ಮತ್ತೆ ಅದನ್ನೇ ಬರ್ತಾ ಇರ್ತಾ ಹೋಗ್ತಾ ಇರ್ತಾ ಹುಳ. ಅದೇ ತರ. ಅದೇ ತರ. ಆಮೇಲೆ ಎಲ್ಲ ಹುಳ ಓದು ಅಂದ್ರೆ ಮತ್ತೆ ಹುಳ ಅದ್ರಲ್ಲಿ ಬರ್ಸ್ಬೇಕು. ಇಲ್ಲ ಸರ್, ನ್ಯಾಚುರಲ್ ಆಗಿ ಬರ್ತವೆ, ಇಲ್ಲಿರೋವೆ ಬರ್ತವೆ, ಬೇರೆ ತೋಟದಲ್ಲಿ ಇರೋ ಈ ಕಡೆ ಇರೋ ಬರ್ತವೆ. ಬರುತ್ತೆ. ರಾಣಿ ಹುಳ ಹೋಗ್ಬಾರ್ದು, ರಾಣಿ ಹುಳ ಅಷ್ಟೇ. ನೀವು ಒಂದು ರಾಣಿ ಹುಳ ಬಂದು ಇಟ್ಕೊಂಡು ಇದ್ಕೊಂಡ್ರೆ ಸಾಕು. ಎಲ್ಲ ಗೂಡ್ ಹಂಗೆ ಇರುತ್ತೆ ಅದು. ರಾಣಿ ಹುಳ ಹೋಗ್ದಂಗ ಅದಕ್ಕೇನ ಮತ್ತೆ ಏನು ಇದು ಮಾಡ್ರಿ? ಅಂದ್ರೆ ಅದನ್ನ ಡಿಸ್ಟರ್ಬ್ ಮಾಡಬಾರ್ದು. ಇದು ಕೊಟ್ಟವ್ರಣ್ಣ ಜಲ್ರ, ಹ್ಮ್. ಅದ್ರ ಮೇಲೆ ಹೊಚ್ಬಿಟ್ಟು ರಾಣಿ ಹುಳ ಹೊಡೆಗಲ್ಲ, ನೀನ್ ತುಪ್ಪ ಕಿತ್ಕೊಂಡವಾಗ ಕಿತ್ಕೊಂಡ್ಬಿಡು ಅಂತ ಹೇಳಿದ್ನು. ಮೇಲೆ ಸ್ಟೆಪ್ ಮಾತ್ರ ತುಪ್ಪ ಇಡೋದು. ನಾವು ನೋಡಿದ್ವಲ್ಲ ಹುಳ, ಜೇನು ಹುಳ ತೋರಿಸಿದ್ವಲ್ಲ, ಅದ್ರ ಕೆಳಗಡೆ ಸ್ಟೆಪ್ ಇರುತ್ತಲ್ಲ, ಇದ್ರ ಅಲ್ಲಿ ಕೆಳಗಡೆ step ಅಲ್ಲಿ ರಾಣಿ ಹುಳ ಇರುತ್ತಂತೆ. ಆ ರಾಣಿ ಹುಳ ಇವಾಗ ಎಣ್ಣೆ ಇವ್ರ ಎತ್ಕೊಂಡಿದ್ರಲ್ಲ ಅದ್ರಲ್ಲಿ ತುಪ್ಪ ಇಡುತ್ತೆ, ಅದ್ರ ಕೆಳಗೆ ಗೂಡ್ ಕಟ್ಟಿಗೆ ಹಂಗೆ ನಾವು ಕೈಯಲ್ಲಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ತುಪ್ಪ ಕಟ್ಕೊಂಡಿರುತ್ತೆ ಅದಕ್ಕೆ. ಸರಿ ಸರಿ ತಗೊಳ್ರಿ. ಇಲ್ಲ ಅದೊಂದು ಇನ್ಫಾರ್ಮೇಶನ್ ಚೆನ್ನಾಗಿತ್ತು. ಜೇನುಹುಳದ್ದು. ಹ್ಮ್